ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಕನ್ನಡ ಚಿತ್ರರಂಗಕ್ಕೆ ಹೊಸ ಭರವಸೆಯನ್ನು ಮೂಡಿಸಿದ ಕೇವಲ ಕಂಟೆಂಟ್ ಇಂದಾನೆ ಪ್ರೇಕ್ಷಕರ ಮನ ಗೆದ್ದಿರುವ ಸಿನಿಮಾದ ಬಗ್ಗೆ ಮಾತಾಡೋಣ ಬನ್ನಿ. ಯಾವುದು ಆ ಸಿನಿಮಾ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ನೋಡೋಣ. ಈ ಚಿತ್ರದಲ್ಲಿ ಯಾವುದೇ ರೀತಿಯ ಸ್ಟಾರ್ ಪಟ್ಟ ಇಲ್ಲದೆ ಇರತಕ್ಕಂಥವ್ರು ನಟಿಸಿರ್ತಕ್ಕಂಥ ಚಿತ್ರ ಇದು. ಇದೇ ಈ ಚಿತ್ರದ ಹೈಲೈಟ್. ಇನ್ನೊಂದು ವಿಶೇಷ ಅಂದ್ರೆ ಹರಿಹರ ವೀರಮಲ್ಲು ಅಂತಹ ಸೂಪರ್ ಸ್ಟಾರ್ ಸಿನಿಮಾವನ್ನು ಸ್ಮಾಲ್ ಬಜೆಟ್ ಚಿತ್ರ ಬಾಕ್ಸ್ ಆಫೀಸ್ ನ ಬ್ಲಾಸ್ಟ್ ಮಾಡುತ್ತೆ ಅಂದ್ರೆ ಮೆಚ್ಚಲೇಬೇಕು ನಮ್ಮ ಕನ್ನಡದ ಸಿನಿಮಾದ ತಾಕತ್ತೇನು ಅಂತ. ಯಾವ್ದು ಈ ಚಿತ್ರ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ ನಿಮ್ಗೆಲ್ಲ ಕನ್ಫ್ಯೂಸ್ ಆಗ್ತಾ ಇರ್ಬೇಕು. ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಯಾವ್ದು ಅಂತ ಚಿತ್ರ ಹೇಳೋದಕ್ಕೂ ಮುಂಚೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮ್ಗೆ ಇದ್ರ ಬಗ್ಗೆ ತುಂಬಾನೇ ಅರ್ಥ ಆಗುತ್ತೆ. ರಾಜ್ ಬಿ ಶೆಟ್ಟಿ ನಿರ್ಮಾಣದಲ್ಲಿ ಸೂ ಫ್ರಮ್ ಸೋ ಅನ್ನೋ ಚಿತ್ರ ರಿಲೀಸ್ ಆಗಿದೆ ಗುರು. ಈ ಚಿತ್ರ ಹೆಂಗ್ ಬಾಕ್ಸ್ ಆಫೀಸ್ ನ ಧೂಳಿಪಟ ಮಾಡ್ತಾ ಇದೆ ಅಂದ್ರೆ ಎಲ್ಲ ಚಿತ್ರಗಳು ಈ ಸಿನಿಮಾದ ಮುಂದೆ ಮಕಾಡೆ ಮಲಗ್ಬಿಟ್ಟಿದಾವೆ ಅಂತ. ಪವನ್ ಕಲ್ಯಾಣ್ ಸಿನಿಮಾನೇ ಈ ಸಿನಿಮಾದ ಮುಂದೆ ಏನು ಇಲ್ಲ ಗುರು, ಹಂಗ ಆಗ್ಬಿಟ್ಟಿದೆ. ಸೂ ಫ್ರಮ್ ಸೋ ಅನ್ನೋ ಸಿನಿಮಾಗೆ ಟಿಕೆಟೇ ಸಿಗ್ತಾ ಇಲ್ಲ ಅಂತೆ. ಟಿಕೆಟ್ ಸಿಗದೆ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಬೇಸರನ ಹೊರ ಹಾಕ್ತಾ ಇದಾರೆ. ಇದನ್ನು ಅರ್ಥಂತ ಚಿತ್ರತಂಡ 1000 ಸ್ಕ್ರೀನ್ ಅಲ್ಲಿ ಚಿತ್ರನ ಮತ್ತೆ ರಿಲೀಸ್ ಮಾಡಿದೆ. ಆದ್ರೆ ಈಗಲೂ ಕೂಡ ಜನಕ್ಕೆ ಟಿಕೆಟ್ ಸಿಗದೆ ಪರದಾಡ್ತಾ ಇದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಸಿನಿಮಾ ಅಷ್ಟು ಸೂಪರ್ ಆಗಿದೆ ಗುರು. ಇದು ಒಂದು ಸ್ಮಾಲ್ ಬಜೆಟ್ ಸಿನಿಮಾ. ನಿಜಕ್ಕೂ ಹೇಳ್ಬೇಕಂದ್ರೆ ಜನ ರೆಸ್ಪಾನ್ಸ್ ನೋಡಿ, ಜನ ಹೇಗ್ ಬರ್ತಾ ಇದಾರೆ, ಹೇಗೆ ಪರದಾಡ್ತಾ ಇದಾರೆ, ಇದನ್ನೆಲ್ಲ ಅರ್ಥಂತ ಚಿತ್ರತಂಡ ಇನ್ನೊಂದು ಹೊಸ ಪ್ಲಾನ್ ಮಾಡ್ತಾ ಇದೆ. ಏನಂದ್ರೆ ಇದೇ ಜೋಶ್ನಲ್ಲಿ ಚಿತ್ರತಂಡ ಕಾಂತಾರ ತರ ಎಲ್ಲಾ ಭಾಷೆಗಳಲ್ಲೂ ಡಬ್ ಮಾಡೋದಕ್ಕೆ ಯೋಚಿಸ್ತಾ ಇದೆ ಚಿತ್ರತಂಡ. 3ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಿದೆ ಅಂತ ನೀವು ನೋಡ್ಬೇಕು ಗುರು. ಹೆಂಗಿದೆ ಅಂದ್ರೆ ಸೂ ಫ್ರಮ್ ಸೋ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ 3ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ 3.86 crores. ಹಾಗೆ ಈ ಸಿನಿಮಾದ ಮೊದಲನೇ ದಿನ ಕಲೆಕ್ಷನ್ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು. ಯಾಕಂದ್ರೆ ಮೊದಲನೇ ದಿನದ ಕಲೆಕ್ಷನ್ ಅಷ್ಟೊಂದು ಏನ್ ಜಾಸ್ತಿ ಆಗಿಲ್ಲ. 78 ಲಕ್ಷ ರೂಪಾಯಿ ಅಷ್ಟೇನೆ ಮೊದಲನೇ ದಿನದ ಕಲೆಕ್ಷನ್ ಆಗಿರೋದು. ಅದೇ 2ನೇ ದಿನದ ಕಲೆಕ್ಷನ್ ನೀವು ನೋಡ್ತಾ ಹೋದ್ರೆ 2.17 crores ಕಲೆಕ್ಷನ್ ಆಗಿದೆ 2ನೇ ದಿನ. ಇನ್ನು 3ನೇ ದಿನ ಹೇಳಿದ್ನಲ್ವಾ 3.86 crores ಕಲೆಕ್ಷನ್ ಆಗಿದೆ. ಈ ಸಿನಿಮಾನ ಎಷ್ಟು ಜನ ಮುಗಿಬಿದ್ದು ನೋಡ್ತಾ ಇದಾರೆ ಅಂದ್ರೆ, ಯಾಕಂದ್ರೆ ಈ ಸಿನಿಮಾ ತುಂಬಾ ವರ್ಷಗಳ ನಂತರ ಇಂಥದ್ದೊಂದು ಕಾಮಿಡಿ ಸಿನಿಮಾ ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸುಮಾರು ವರ್ಷಗಳ ನಂತರ ಈ ತರ ಒಂದು ಕಾಮಿಡಿ ನಗ ಅಂತದ್ದು ಹಾಸ್ಯ ಸಿನಿಮಾ ಬಂದಿದೆ. ನಿಜಕ್ಕೂ ಈ ಸಿನಿಮಾ ನೋಡಿದ್ರೆ ಹೊಟ್ಟೆ ಉಣ್ಣಾಗುತ್ತೆ ಅಂತೆ ಗುರು, ಅಷ್ಟು ಹಾಸ್ಯ ಪ್ರಧಾನ ಚಿತ್ರ ಅಂತೆ. ಮತ್ತೆ ಇದರಲ್ಲಿ ಯಾವುದೇ ಸ್ಟಾರ್ ನಟರಿಲ್ಲ, ಯಾವುದೇ ದೊಡ್ಡ ದೊಡ್ಡ ನಟರಿಲ್ಲ, ಎಲ್ಲ ಹೊಸಬ್ರೇ ತುಂಬಿಕೊಂಡಿರ್ತಕ್ಕಂಥ ಚಿತ್ರ ಅಂತ ಹೇಳ್ಬೋದು. ಟೋಟಲ್ ಕಲೆಕ್ಷನ್ ಈ ಸಿನಿಮಾದಲ್ಲಿ 6.81 crores ಕಲೆಕ್ಷನ್ ಆಗಿದೆ 3 ದಿನದಲ್ಲಿ ಟೋಟಲ್ ಕಲೆಕ್ಷನ್. ಸೊ ಇಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಈ ಒಂದು ಸ್ಮಾಲ್ ಚಿತ್ರ, ರಾಜ್ ಬಿ ಶೆಟ್ಟಿ ನಿರ್ಮಾಣದಲ್ಲಿ ಮೂಡಿ ಬಂದಿರತ್ತ ಸೂ ಫ್ರಮ್ ಸೋ ಚಿತ್ರ. ಈ ಚಿತ್ರ ಈ ವರ್ಷದ ಬೆಸ್ಟ್ ಸಿನಿಮಾ ಆಗೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ತಾ ಇದ್ರೆ. ದುಡ್ಡು ಕೊಟ್ಟು ಸಿನಿಮಾಗೆ ಹೋದ್ರೆ ಹೊಟ್ಟೆ ತುಂಬಾ ನಗು ಬರ್ಸುವಷ್ಟು ಸಿನಿಮಾ ಅಂತ ಹೇಳ್ಬಹುದು ಈ ಸಿನಿಮಾನ. ಈ ವರ್ಷದ ಅತ್ಯುತ್ತಮ ಚಿತ್ರ ಸೂ ಫ್ರಮ್ ಸೋ ಚಿತ್ರ. ಚಿತ್ರ ಭರ್ಜರಿ ಯಶಸ್ಸನ್ನ ಕಾಣ್ತಾ ಐತೆ. ಎಲ್ಲಾ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಐತೆ. ಕನ್ನಡ ಚಿತ್ರರಂಗದಲ್ಲಿ ಎಲ್ಲಾ ಸಿನಿಮಾಗಳು ಸೋಲ್ತಾ ಇದ್ದಾವೆ, ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ಇರ್ತಕ್ಕಂಥ ಸಮಯದಲ್ಲಿ ಸೂ ಫ್ರಮ್ ಸೋ ಅನ್ನೋ ಸಿನಿಮಾ ತುಂಬಾನೇ ಸದ್ ಮಾಡ್ತಾ ಇದೆ. ಜನನ ಥಿಯೇಟರ್ಗಳತ್ತ ಸೆಳೀತಾ ಇದೆ. ಇನ್ನೊಂದು ಹೇಳ್ಬೇಕಂದ್ರೆ ಜನಕ್ಕೆ ಟಿಕೆಟ್ ಸಿಗ್ತಾ ಇಲ್ವಲ್ಲ, ಅಷ್ಟು ಫೇಮಸ್ ಆಗ್ತಿದೆ ಈ ಸಿನಿಮಾ, ಅಷ್ಟು ಜನನ ಅಟ್ರಾಕ್ಷನ್ ಮಾಡ್ತಾ ಇದೆ ಈ ಸಿನಿಮಾ. ಯಾಕಂದ್ರೆ ಈ ಟೆನ್ಷನ್, ಆಫೀಸು, ಅವು ಇವು ಟೆನ್ಷನ್ಗಳಲ್ಲಿ ಒಂದು 2 ಅವರ್ ಸಿನಿಮಾ ಥಿಯೇಟರ್ ಅಲ್ಲಿ ಕುತ್ಕೊಂಡು ಒಳ್ಳೆ ನಗುನ ಬರ್ಸ್ಕೊಂಡು ಹೋಗ್ಬೋದಲ್ಲಪ್ಪ ಅನ್ನೋದು ಜನಗಳ ಆಸೆ. ಅದಕ್ಕೆ ಕುಟುಂಬ ಸಮೇತ ನೋಡ್ತಕ್ಕಂಥ ಸಿನಿಮಾ ಆಗ್ಬಿಟ್ಟಿದೆ ಇದು ಸೂ ಫ್ರಮ್ ಸೋ. ಸೂ ಅಂದ್ರೆ ಸುಲೋಚನಾ, ಫ್ರಮ್ ಸೋಮಶೇಖರ್ ಅನ್ನೋದೇ ಈ ಸಿನಿಮಾದ ಟೈಟ್ಲು. ಈ ಸಿನಿಮಾದ ಕಂಪ್ಲೀಟ್ ರಿವ್ಯೂನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ. ಶುಭ ದಿನ.